ದುಬೈನ ಅಲ್ ಮಖಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೀತಾ ಇದ್ದ ದುಬೈ ಏರ್ ಶೋನಲ್ಲಿ ಭಾರೀ ದುರಂತವೊಂದು ಸಂಭವಿಸಿದೆ. HAL ನಿರ್ಮಿತ ಭಾರತದ ತೇಜಸ್ ಲಘು ಯುದ್ಧ ವಿಮಾನ ಪತನಗೊಂಡಿದೆ. ಈ ಘಟನೆಯಲ್ಲಿ ಪೈಲಟ್ ಸಾವನ್ನಪ್ಪಿದ್ದಾರೆ ಅಂತ ಭಾರತೀಯ ವಾಯುಪಡೆ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಸದ್ಯ ವಿಮಾನ ಪತನವಾದ ವೇಳೆ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಸಿಎಂ ಸಮಯ ಅವಕಾಶ ಕೇಳಿದ್ದಾರೆ. ಹೀಗಾಗಿ ಇವತ್ತು ಖರ್ಗೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ನಾಳೆ ಬೆಳಗ್ಗೆ ಖರ್ಗೆ ಅವರನ್ನ ಸಿಎಂ ಭೇಟಿಯಾಗುವ ಸಾಧ್ಯತೆ ಇದೆ. ಭೇಟಿ ವೇಳೆ ರಾಜ್ಯದಲ್ಲಿ ಉಂಟಾಗಿರುವ ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಆದಷ್ಟು ಬೇಗ ಗೊಂದಲಕ್ಕೆ ತೆರೆ ಎಳೆಯುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ಇನ್ನು ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಮೈಸೂರಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಮಾತಿಗೆ ನಾನು ಡಿಕೆ ಎಲ್ಲ ಸಚಿವರು ಬದ್ಧವಾಗಿರಬೇಕು. ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂತ ಹೇಳಿದ್ರು. ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ತೀರ್ಮಾನ ಮಾಡೋದು ಹೈಕಮಾಂಡ್ನವ್ರು ಮಾತಾಡಿದಾರ. ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂಗೇನು ಮಾತಾಡ್ತಿದ್ರು. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, DK ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಶಾಸಕರ ದೆಹಲಿ ಭೇಟಿ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ DCM DK ಶಿವಕುಮಾರ್, ನನ್ನ ಜೀವಮಾನದಲ್ಲಿ ಯಾವುದೇ ಬಣದ ನಾಯಕ ಅಲ್ಲ. ನನ್ನ ಜೀವನದಲ್ಲಿ ಗುಂಪುಗಾರಿಕೆ ಅನ್ನೋದೇ ಇಲ್ಲ. ನಾನು 140 ಶಾಸಕರ ಅಧ್ಯಕ್ಷ. ಸಿಎಂ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಿದ್ದೇವೆ. ಸಿಎಂ ಸಂಪುಟ ಪುನರ್ರಚನೆ ಮಾಡುತ್ತೇವೆ ಎಂದಿದ್ದಾರೆ. ಹೀಗಾಗಿ ಆಕಾಂಕ್ಷಿಗಳು ದೆಹಲಿ ಯಾತ್ರೆ ಮಾಡ್ತಿದ್ದಾರೆ. ಎಲ್ಲರಿಗೂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಹಕ್ಕು ಇದೆ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ ಎಂದಿದ್ದಾರೆ. ಅಲ್ಲದೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆಗೂ ಕೂಡ ಪ್ರತಿಕ್ರಿಯಿಸಿದ DKಶಿ, ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಬಿಕಾಸ್ ಸೋ ಮೆನಿ ಆರ್ ಗೋಯಿಂಗ್ ವಿತ್ ಮಿನಿಸ್ಟರ್ಸ್, ಸಮ್ ಆಫ್ ದೆಮ್ ಆರ್ ಗೋಯಿಂಗ್ ವಿತ್ ಚೀಫ್ ಮಿನಿಸ್ಟರ್. ಹೂ ಸ್ಟಾಪ್ ದೆಮ್? ಶಾಸಕರ ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿದ ಶಾಸಕ HC ಬಾಲಕೃಷ್ಣ, ದೆಹಲಿಯಲ್ಲಿ ಏನ್ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದೆಹಲಿಗೆ ಯಾಕೆ ಹೋಗಿದ್ದಾರೋ ಗೊತ್ತಿಲ್ಲ. DK ಶಿವಕುಮಾರ್ ಶಾಸಕರನ್ನ ನಂಬಿಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಂಬಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ. ಹೈಕಮಾಂಡ್ ಸ್ಪಷ್ಟೀಕರಣ ಕೊಡಬೇಕು. ಶಾಸಕರು ಹೋಗಿ ಒತ್ತಾಯ ಮಾಡುವ ಮಟ್ಟದಲ್ಲಿ DKಶಿ ಏನಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ DKಶಿ ಚೆನ್ನಾಗೇ ಇದ್ದಾರೆ. ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ತನ್ವೀರ್ ಸೈಟ್, ಲಕ್ಷ್ಮಣ ಸವದಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ. ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು, DK ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ. ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. DK ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಡೋರು. ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ DK ಶಿವಕುಮಾರ್ ಅವರು ಏನಿಲ್ಲ. DK ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಸ್ಥಾನ ಬದಲಾವಣೆ ಆಗುವಂಥದ್ದು, ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಇದು ನಮ್ಮ ಕೈನಲ್ಲಿ ಇಲ್ಲ. ಈ ಹಿಂದೆನೂ ಹೇಳಿದ್ದೇನೆ ನಾನು, ವರಿಷ್ಠರು ಏನೇ ತೀರ್ಮಾನ ಕೊಡ್ತಾರೋ ಅದನ್ನು ನಾವು ಪಾಲಿಸ್ತೀವಿ. ರಾಜ್ಯದ ಬೆಳಗಾವಿ ಅಧಿವೇಶನ ಮುಗಿಯವರೆಗೆ ಯಾವುದೇ ಚಟುವಟಿಕೆಗಳು ನಡೀಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾನು ಅದ್ರ ಬಗ್ಗೆ ಯಾವತ್ತೂ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿಲ್ಲ. ನೋಡೋಣ, ಅವರು ತೀರ್ಮಾನಗಳು, ಹೈಕಮಾಂಡ್ ತೀರ್ಮಾನಗಳು, ಮುಖ್ಯಮಂತ್ರಿಗಳ ತೀರ್ಮಾನಗಳನ್ನು ಎಲ್ರಿಗೂ ಭಾಳಷ್ಟು ಜನರಿಗೆ ಅಪೇಕ್ಷೆ ಇರ್ತದೆ. ನಾನಂತೂ ಸನ್ಯಾಸಿ ಅಂತೂ ಅಲ್ಲ, ನಾನೊಬ್ಬ ರಾಜಕಾರಣಿ. ನೀವು ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಮುಂದೊಂದು ಅರ್ಥ ಅದಕ್ಕೆ ತೀರ್ಮಾನಗಳಾದಂಥ ಸಂದರ್ಭದಲ್ಲಿ ತಮಗೆ ಅನುಭವಕ್ಕೆ ಬರುತ್ತೆ. ಬೆಳಗಾವಿ ಭವಿಷ್ಯದಲ್ಲಿ DK ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗಬೇಕು. ಕೊಟ್ಟ ಮಾತಿಗೆ ಹೈಕಮಾಂಡ್ ತಪ್ಪಬಾರದು. DKಶಿ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಂತ DKಶಿ ಪರ ಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ.
ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಮಾತನಾಡಿದ ಅವರು, ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರೆ. ಇದಕ್ಕೆಲ್ಲ ಹೈಕಮಾಂಡ್ ಪರಿಹಾರ ನೀಡಬೇಕು. ಡಿಕೆಶಿಗೆ ಸಿಎಂ ಕೊಡಬೇಕು ಎಂಬ ಬೇಡಿಕೆ ಇದೆ. ಭವಿಷ್ಯದಲ್ಲಿ ಪಕ್ಷ ಸಂಘಟಿಸುವ ದೃಷ್ಟಿಯಿಂದ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಜಿಎಸ್ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಆಸೆ ಇದೆ. ನಾವು ಯಾವಾಗಲೂ ಹೈಕಮಾಂಡ್ ಜೊತೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದು ಪ್ರಕಾರ ಇರುತ್ತೆ. ಯಾವಾಗಲೂ ಈಗಲ್ಲ. ಐ ಆಮ್ ಇನ್ ದ ಪಾರ್ಟಿ ಫ್ರಮ್ ದಿ ಲಾಸ್ಟ್ 40 years. 2 ಸರಿ ಕಂಟೆಸ್ಟ್ ಮಾಡೀನಿ, 5 ಸರಿ ಗೆದ್ದೀವಿ. ಆದ್ರೆ ನಾವು ಯಾವಾಗಲೂ ಹೈಕಮಾಂಡ್ ಬಿಟ್ಟಿಲ್ಲ. ಡಿಕೆ ಶಿವಕುಮಾರ್ ಏನಾದರೂ ಈಗ ಅಪೀಲ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಏನಾದ್ರು ಹೇಳಿದ್ರು ಸರ್? ಯು ಆರ್ ಫ್ರೆಂಡ್ಸ್ ಫ್ರಮ್ 89. ಹಂಗೆ ಇದಿಲ್ಲ ನಮಗೆ ಅಂಥದ್ದೇನು ಬಂದಿತ್ತು. ಅವರು ಎಲ್ಲಿ ಬಹಿರಂಗವಾಗಿ ಯಾರಿಗಾರು ಹೇಳಿದ್ದಾರೆ ಗ್ರೂಪಿಸಮ್ ಮಾಡಂದ್ರೆ ಮಾಡ್ತಿದ್ರಲ್ಲ ಎಲ್ಲರಿಗೂ ಅವರು. ನಮ್ಮಲ್ಲಿ ಆ ಗ್ರೂಪಿಸಮ್ ನಡೆದಿಲ್ಲ. ಅದೊಂದು ಒಳ್ಳೆ ಬೆಳವಣಿಗೆ ಪಾರ್ಟಿಯಲ್ಲಿ. ಡಿಕೆ ಶಿವಕುಮಾರ್ ಅವರು ಗ್ರೂಪಿಸಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಿ? ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡಬೇಕು? ಇದು ಸೀನಿಯರ್ ಲೀಡರ್, ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಇದೇ ಯಾರು ಸಿದ್ದರಾಮಯ್ಯನವರು ಮಾಡೋಂಗಿಲ್ಲ, ಡಿ.ಕೆ. ಶಿವಕುಮಾರ್ ಮಾಡೋಂಗಿಲ್ಲ. ಪವರ್ ಶೇರಿಂಗ್ ವಿಚಾರವಾಗಿ ದೇವನಹಳ್ಳಿಯಲ್ಲಿ ಮಾತನಾಡಿದ ಸಚಿವ ಕೆ.ಎಚ್. ಮುನಿಯಪ್ಪ, ನಾನು ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಕೇಳಿದ್ದೇನೆ. ತಕ್ಷಣ ಏನಾದರೂ ತೀರ್ಮಾನ ಮಾಡಿ. ಹಿಂದೆ ತೀರ್ಮಾನ ಆಗಿದ್ರೆ ಅದರಂತೆ ನಡೆದುಕೊಳ್ಳಿ, ಗೊಂದಲಕ್ಕೆ ಅವಕಾಶ ಕೊಡಬೇಡಿ. 2.5 ವರ್ಷ ಆದ್ಮೇಲೆ ಈ ಗೊಂದಲ ಶುರುವಾಗಿದೆ. ಎಐಸಿಸಿ ಅವರು ಏನು ತೀರ್ಮಾನ ಕೊಡ್ತಾರೋ ಅದರಂತೆ ನಾವು ನಡೆದುಕೊಳ್ಬೇಕು. ಆದಷ್ಟು ಬೇಗ ಗೊಂದಲವನ್ನ ನಿಲ್ಲಿಸಬೇಕು ಅಂತ ಹೈಕಮಾಂಡ್ನ ಮನವಿ ಮಾಡಿಕೊಂಡಿದ್ದೇನೆ ಅಂತ ತಿಳಿಸಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನೀಗಾಗಲೇ ಎಐಸಿಸಿ ಅಧ್ಯಕ್ಷನ ಭೇಟಿಯಾಗಿ ಕೇಳಿದ್ದೆ, ನೀವೇನಾದರೂ ಒಂದು ತೀರ್ಮಾನ ಮಾಡಿದರೆ ಆ ತೀರ್ಮಾನದಂತೆ ತಕ್ಷಣ ನಡ್ಕೊಂಡು ಗೊಂದಲಕ್ಕೆ ಅವಕಾಶ ಕೊಡಬೇಕು. ಇಲ್ಲ ತೀರ್ಮಾನ ಅಂದರೆ ಬಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಜವಾಬ್ದಾರಿ ಯಾರು ಇನ್ಚಾರ್ಜ್ ಇದ್ದಾರೆ ಬಂದು ಕುರಿತು ಮಾತಾಡಿ ನಮ್ಮ ನಿರ್ಣಯ ಹೀಗಿದೆ, ಹೀಗೆ ನಡ್ಕೊಂಡು ಹೋಗಿ ಅಂತ ಹೇಳಬೇಕು. ಈಗ ಸರ್ಕಾರ ಯಾವ ಬಣನೂ ಇಲ್ಲ, ಕಾಂಗ್ರೆಸ್ ಅಲ್ಲಿ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಚರ್ಚೆಯನ್ನ ನನಗೆ ಗೊತ್ತಿಲ್ಲಪ್ಪ, ಅದೆಲ್ಲ ಸುರೇಶ್ ಅವರು ಹೇಳಿದಾರಲ್ಲ ಅಷ್ಟೇ. ಅದೆಲ್ಲ ದೆಹಲಿಯಲ್ಲಿ ಏನೇನಾಯಿತು ನನಗೆ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಅದರಿಂದ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಬೇಕಾಗಿದ್ರೆ ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಅವ್ರ ಹತ್ರ ಮಾತಾಡಿ. ಸುರೇಶ್ ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಇಂದು ಸಿಎಂ ಸಿದ್ದರಾಮಯ್ಯರನ್ನ ಸಚಿವರಾದ ಕೆಜೆ ಜಾರ್ಜ್, ಜಮೀರ್ ಅಹಮದ್, ಭೈರತಿ ಸುರೇಶ್, ಎಂಎಲ್ಸಿ ರಾಜೇಂದ್ರ, ಮಾಜಿ ಸಚಿವ ರಾಜಣ್ಣ ಭೇಟಿಯಾಗಿದ್ದಾರೆ. ಡಿಕೆಶಿ ಬಣದ ಶಾಸಕರು ದೆಹಲಿ ಪರೇಡ್ ಬಗ್ಗೆ ಆಪ್ತ ಸಚಿವರ ಜೊತೆ ಸಿಎಂ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳುವುದಕ್ಕೆ ಡಿಕೆಶಿ ಬಣ ಭಾರಿ ಕಸರತ್ತು ನಡೆಸ್ತಾ ಇದೆ. ತಟಸ್ಥ ಶಾಸಕರನ್ನ ಸೆಳೆಯಲು ಆಪ್ತರ ಮೂಲಕ ಸಂಪರ್ಕ ಮಾಡಲಾಗ್ತಾ ಇದೆ. ಇತ್ತ ಆಪ್ತ ಶಾಸಕರನ್ನೇ ಡಿಕೆಶಿ ಖುದ್ದು ಭೇಟಿಯಾಗಲು ಮುಂದಾಗಿದ್ದಾರೆ. ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಕೆಶಿ ತೆರಳಿದ್ರು. ಜೈಲಲ್ಲಿರುವ ಇಬ್ಬರು ಶಾಸಕರಾದ ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಮಾಧ್ಯಮಗಳ ಮೇಲೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ದೂಷಿಸಿದ್ದಾರೆ. ಕಾಂಗ್ರೆಸ್ ಭಿನ್ನಮತೀಯ ಚಟುವಟಿಕೆಯ ಹುನ್ನಾರ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ದುರ್ಬಲಗೊಳಿಸಲು ಪ್ರಯತ್ನ ನಡೆಸಲಾಗ್ತಾ ಇದೆ. ಕೆಲವು ಕಾಂಗ್ರೆಸ್ ನಾಯಕರು ಹಾಗೂ ಶಾಸಕರ ಅನಗತ್ಯ ಹೇಳಿಕೆಗಳು ಸಹ ಊಹಾಪೋಹಗಳಿಗೆ ಕಾರಣವಾಗಿದೆ. ನಾಯಕತ್ವದ ವಿಷಯದ ಬಗ್ಗೆ ಆಗ್ತಾ ಇರುವಂತಹ ಅಪಪ್ರಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟ ನಿಂತುಕೊಂಡಿದೆ. ಸಿದ್ದರಾಮಯ್ಯ ಒಳ್ಳೆಯ ಆಡಳಿತ ನಡೆಸ್ತಾ ಇದ್ದಾರೆ, ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತಾ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಈ ಎಲ್ಲ ವರ್ಗದವರನ್ನ ಒಟ್ಟಿಗೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡು ಹೋಗ್ತಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿದೆ. ಸಿಎಂಗೆ ಹೆಚ್ಚಿನ ಶಾಸಕರ ಬೆಂಬಲವಿದೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬಾರದು ಅಂತ ಶೋಷಿತ ಸಮುದಾಯದ ಮುಖಂಡ ಮಹಾಂತೇಶ್ ಕೌಲಿಗಿ ಹೇಳಿದ್ದಾರೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗ್ತಾ ಇದೆ. ಅಧಿಕಾರ ಹಂಚಿಕೆ ತಿಕ್ಕಾಟದ ವಿಚಾರ ಹೆಚ್ಚಾಗ್ತಿದ್ದಂತೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಯಾದಗಿರಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟವು ಸಿಎಂ ಡಿಸಿಎಂ ಬಣಕ್ಕೆ ಟಕ್ಕರ್ ಕೊಡ್ತಿದೆ. ನವೆಂಬರ್ ಕ್ರಾಂತಿಯಲ್ಲ, ಡಿಸೆಂಬರ್ನಲ್ಲಿ ದಲಿತ ಕ್ರಾಂತಿ ನಡೆಯುತ್ತೆ. 2.5 ವರ್ಷದ ನಂತರ ದಲಿತ ಸಿಎಂ ಮಾಡಬೇಕು ಅನ್ನೋದು ನಮ್ಮ ಹೋರಾಟ. ದಲಿತ ಸಿಎಂ ಮಾಡದಿದ್ರೆ ಉಗ್ರ ಹೋರಾಟ ಮಾಡ್ತೇವೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ದಲಿತ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಒಬ್ಬ ದಲಿತ ನಾಯಕ ಆಗಬೇಕಂತ ಅದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಒತ್ತಾಯ ಆಗಿದೆ. ಕಾಂಗ್ರೆಸ್ನಲ್ಲೇ ಕೆಲವೊಬ್ಬರು ಡಿ ಕೆ ಶಿವಕುಮಾರ್ ಕಡೆ ಇದ್ದಾರೆ, ಕೆಲವೊಬ್ಬರು ಸಿದ್ದರಾಮಯ್ಯನವ್ರ ಕಡೆ ಇದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಏನು ಬೇಗುದಿ ಎದ್ದಿದೆ. ಸೊ ಹೀಗಾಗಿ ನಾವು ಕೇಳ್ತಾ ಇರೋದು ದಲಿತ ಮುಖ್ಯಮಂತ್ರಿ ಮಾಡ್ರಿ ಅಂತೇಳಿ. ಹಿರಿಯ ರಾಜಕಾರಣಿ ಆದಂಥ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಅವ್ರು ಬಿಟ್ಟರೆ KH ಮುನಿಯಪ್ಪ ಅವರಿದ್ದಾರೆ, ಡಾಕ್ಟರ್ G ಪರಮೇಶ್ವರ್ ಇದ್ದಾರೆ, ಆಮೇಲೆ ಮಹದೇವಪ್ಪ ಅವರಿದ್ದಾರೆ, ಹೀಗೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಹೀಗೆ ಹಲವಾರು ಹಿರಿಯ ರಾಜಕಾರಣಿಗಳಿದ್ದಾರೆ, ಅವ್ರಿಗೆ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಆಗಿದೆ. ಡಿಕೆ ಬಣ ದೆಹಲಿಗೆ ಹೋಗಿರುವ ವಿಚಾರದ ಬಗ್ಗೆ ಮಾತನಾಡಿದ ಅಶೋಕ್, ಡಿಕೆಶಿ ಸಿಎಂ ಆಗಲಿ ಅಂತ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಕ್ರಾಂತಿ ಭ್ರಾಂತಿ ಇಲ್ಲ ಅಂತಾರೆ. ಈಗ ನಡೀತಾ ಇರೋದು ವಾಂತಿನ? ಅಧಿಕಾರ ಹಂಚಿಕೆ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ. ಅದನ್ನು ಹೇಳಿ ಈ ಸರ್ಕಾರ ಜನರ ಪಾಲಿಗೆ ಸತ್ತು ಹೋಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈ ವಿಚಾರವಾಗಿ ಸಂಸದ BY ರಾಘವೇಂದ್ರ, ಜಗದೀಶ್ ಶೆಟ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ಶಾಸಕರೇ ಇವತ್ತು ನಿಮ್ಮನ್ನು ಬೇಡ ಅಂತ ಡೆಲ್ಲಿಗೆ ಹೋಗಿ ಖರ್ಗೆನ್ ಭೇಟಿ ಮಾಡಿದ್ದಾರೆ. ಇಷ್ಟಿದ್ರೂ ಹೇಳ್ತಾ ಇದ್ದಾರೆ ಕ್ರಾಂತಿನೂ ಇಲ್ಲಂತೆ, ಭ್ರಾಂತಿನೂ ಇಲ್ಲಂತೆ. ಇದ್ಯಾವುದು ವಾಂತಿನ? ಇದು ಸಿದ್ದರಾಮಯ್ಯನ ಮನೆಗೆ ಇದು ಖರ್ಗೆ ಮನೆಗೆ ಹೋಗಿದ್ದು ಏನು ವಾಂತಿ ಮಾಡಕ್ಕೆ ಹೋಗಿದ್ರ? ಖರ್ಗೆ ಮನೆಗೆ ಬೇರೆ ಜಾಗ ಇರಲಿಲ್ವ ವಾಂತಿ ಮಾಡೋಕ್ಕೆ ನಿಮಗೆ? ರಾಜ್ಯದ ಜನ ಏನು ಕೇಳ್ತಾ ಇದ್ದಾರೆ, ನಿಮ್ದು 2.5 ಅಗ್ರಿಮೆಂಟ್ ಆಗಿದೆಯೋ, 2.5 ವರ್ಷದ ಅಗ್ರಿಮೆಂಟ್ ಆಗಿದೆಯೋ ಇಲ್ಲೋ ಬೊಗಳಿ ಅಂತ ಹೇಳ್ತಾ ಇದ್ದಾರೆ. ನಾನಲ್ಲ, ಸಾರ್ವಜನಿಕರಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಯಾಕೆಂದರೆ ಅವ್ರ ಪಕ್ಷದ ಒಂದು ಒಳ ಒಪ್ಪಂದಗಳು ನಮಗೆ ಹಿಂದೆ ಮಾತುಕತೆ ಆಗಿತ್ತು ಅಂತೇಳಿ DCM ಅವರು ಹೇಳ್ತಾರೆ, ನಾನೇ 5 ವರ್ಷ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ. ಯಾರು ಎಷ್ಟೇ ವರ್ಷ ಇರಿ, ಆದರೆ ನಿಮ್ಮ ಈ ಚರ್ಚೆಯಲ್ಲಿ ಕಳೆದ 5-6 ತಿಂಗಳಿಂದ ನಮ್ಮ ರಾಜ್ಯದ ಅಭಿವೃದ್ಧಿ ವಿಚಾರಗಳು ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಿಮ್ಮ ಕುರ್ಚಿಯ ಒಂದು ಇಟ್ಕೊಳ್ಳೋ ವಿಚಾರದಲ್ಲಿ ಹಗ್ಗ ಜಗ್ಗಾಟಗಳು ಎಳೆಮರೆ ಕಾಯಿ ರೀತಿಯಲ್ಲಿ ನಡೀತಾ ಇದೆ. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಸಿದ್ದರಾಮಯ್ಯನವರು ಈಗ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಬಹುಶಃ ಅವ್ರ ನಡುವೆ ಮತ್ತು DK ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದು ಇಟ್ ಈಸ್ ಟ್ರೂ ಆಲ್ಸೋ. ಮತ್ತು ಹೈಕಮಾಂಡ್ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಆದರೆ ಹೈಕಮಾಂಡ್ ಇಲ್ಲಿವರೆಗೆ ಅದು ಸ್ಪಷ್ಟೀಕರಣ ಕೊಡಲಿಲ್ಲ. ಹೀಗಾಗಿ ಕಳೆದ 2-3 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇದೇ ಚರ್ಚೆ ನಡೀತಾ ಇದೆ ಹೊರತು ಬತ್ ಬೇರೆ ಯಾವುದೇ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಕರು ಆಗ್ತಾ ಇಲ್ಲ. ಆರ್ಥಿಕ ಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗಿದೆ. ಇಲ್ಲ, ಇದು ಸಿದ್ದರಾಮಯ್ಯರು 5 ವರ್ಷ CM, ನಮ್ದು ಯಾವುದೇ ಒಳಜಗಳಿಲ್ಲ, ನಮ್ದು ಯಾವುದೇ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳ್ಬೇಕಾಯ್ತಲ್ಲ, ಹೇಳಿಲ್ಲ. ಹೈಕಮಾಂಡ್ ಬಂದಾದರೂ ಹೇಳ್ಬೇಕಲ್ಲ, ಅವರು ಹೇಳಲಿಕ್ಕೆ ತಯಾರಿಲ್ಲ. ಒಂದೆಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಾ ಇದೆ, ಮತ್ತೊಂದೆಡೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ರೆಬೆಲ್ ಟೀಮ್ ಪಟ್ಟು ಹಿಡಿದಿದ್ದು, ಡಿಸೆಂಬರ್ 1 ಅಥವಾ 2ನೇ ತಾರೀಕು ದೆಹಲಿಗೆ ತೆರಳಲು ರೆಬೆಲ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ BP ಹರೀಶ್, ದೆಹಲಿಗೆ ಹೋಗಿ ಮತ್ತೆ ವರಿಷ್ಠರ ಭೇಟಿಗೆ ತೀರ್ಮಾನ ಆಗಿದೆ. ಪ್ರಾರಂಭದ ದಿನದಿಂದಲೂ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ ಅಂದಿದ್ದಾರೆ. ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೀವಿ ಅಂತ DCM DKಶಿ ಪಣ ತೊಟ್ಟಿದ್ರು. ಅದರಂತೆ ನಗರದ ಅನೇಕ ಗುಂಡಿಗಳನ್ನು ಮುಚ್ಚಿಸಿ ಉದ್ಯಮಿಗಳಿಂದ ಶಹಬಾಸ್ ಅನಿಸಿಕೊಂಡಿದ್ರು. ಆದ್ರೀಗ ವಿಪಕ್ಷ ನಾಯಕ ಅಶೋಕ್ ರಸ್ತೆ ಗುಂಡಿಗೆ ಬಣ್ಣ ಬಳಿದು ಹಾಲು ತುಪ್ಪ ಬಿಟ್ಟಿದ್ದಾರೆ. DCM DKಶಿ ಗುಂಡಿ ಮುಚ್ಚುವ ಕಾರ್ಯ ಇನ್ನೂ ಅಪೂರ್ಣ ಅಂತ DKಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ರಸ್ತೆ ಗುಂಡಿಗಳನ್ನು ಗುರುತಿಸಿ ಅವುಗಳಿಗೆ ಬಣ್ಣ ಬಳಿದು ಕುಂಟೆಬಿಲ್ಲೆ ಆಡಿ ಗಮನ ಸೆಳೆದರು. ಮೆಕ್ಕೆಜೋಳ ಖರೀದಿ ವಿಚಾರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಕಾವೇರಿ ನಿವಾಸದಲ್ಲಿ ಸಚಿವರಾದ HK ಪಾಟೀಲ್, ಶಿವಾನಂದ ಪಾಟೀಲ್, ವೆಂಕಟೇಶ್ ಸೇರಿ ಶಾಸಕರಾದ ಕೋನರೆಡ್ಡಿ, ಸುಬ್ಬಾರೆಡ್ಡಿ ಹಾಗೂ ಕೃಷಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ನು ಸಭೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಕೇಂದ್ರ ಕೃಷಿ ಸಚಿವರನ್ನ ಭೇಟಿಯಾಗಿ ಮೆಕ್ಕೆಜೋಳ ಖರೀದಿ ಮತ್ತು ರೈತರ ಸಮಸ್ಯೆ ಬಗ್ಗೆ ವಿವರಿಸಿ ನೆರವು ಕೇಳಿರುವುದಾಗಿ ಹೇಳಿದ್ದಾರೆ.
ಯಲಹಂಕದ ನೂತನ ವಾರ್ಡ್ಗೆ ಪುತ್ರ ಆಕಾಶ್ ಹೆಸರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಾಮಕರಣ ಮಾಡಿದ್ರಾ ಎಂಬ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಲಹಂಕದ ಮೊದಲನೇ ವಾರ್ಡ್ಗೆ ರಾಜ ಕೆಂಪೇಗೌಡ ವಾರ್ಡ್, ಎರಡನೇ ವಾರ್ಡ್ಗೆ ಚೌಡೇಶ್ವರಿ ವಾರ್ಡ್ ಅಂತ ತಿದ್ದುಪಡಿ ಮಾಡಲು ಒತ್ತಾಯ ಇತ್ತು. ಆದರೆ ಮೂರನೇ ವಾರ್ಡ್ಗೆ ಆಕಾಶ್ ಹೆಸರನ್ನ ನೇಮಕ ಮಾಡಲಾಗಿದೆ. ಆಕಾಶ್ ಅಂದ್ರೆ ಯಾರು, ಅವರ ಸಾಧನೆ ಏನು? ನನಗೆ ನಿನ್ನೆಯಿಂದ ಬಂದ ಸುದ್ದಿಗಳ ಪ್ರಕಾರ ಡಿಕೆಶಿ ಅವರ ಪುತ್ರನ ಹೆಸರು ಅನ್ನೋದು ಗೊತ್ತಾಯಿತು. ಆದರೆ ಡಿಕೆಶಿ ಈ ರೀತಿಯ ಹೆಸರುಗಳನ್ನ ಇಡಲು ಒಪ್ಪಲ್ಲ ಎಂಬ ನಂಬಿಕೆ ಇದೆ. ಹೀಗಾಗಿ ಕೂಡಲೇ ಆಕಾಶ್ ಹೆಸರು ತೆರವು ಮಾಡಬೇಕು ಅಂತ ಎಸ್ಆರ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಮಂಡ್ಯ ಡಿಸಿಸಿ ಬ್ಯಾಂಕ್ಗೆ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಸಾರಥಿಯಾಗಿದ್ದಾರೆ. ಅಧ್ಯಕ್ಷರಾಗಿ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್, ಉಪಾಧ್ಯಕ್ಷರಾಗಿ ಚಲುವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸತತ 4ನೇ ಚುನಾವಣೆಯಲ್ಲೂ ಕೂಡ ಸಚಿನ್ ಗೆದ್ದು ಬೀಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಇಂದು ವಿಚಾರಣೆಗೆ ನಟ ಧನ್ವೀರ್ ಆಗಮಿಸಿದ್ರು. ಕಳೆದ 13ನೇ ತಾರೀಕಿನಂದು ವಿಚಾರಣೆಗೆ ನೋಟಿಸ್ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ಹಾಜರಾಗದೆ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ರು. ಆದರೆ ಇಂದು ವಿಚಾರಣೆಗೆ ಹಾಜರಾಗಿದ್ದು ಪೊಲೀಸರು ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಧನ್ವೀರ್ ಉತ್ತರಿಸಿ ಪರಪ್ಪನ ಅಗ್ರಹಾರ ಠಾಣೆಯಿಂದ ವಾಪಸ್ಸಾಗಿದ್ದಾರೆ. 7 ಕೋಟಿ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ 5.5 ಕೋಟಿ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಳಿದ ಹಣಕ್ಕಾಗಿ ಪೊಲೀಸರು ಶೋಧ ಕಾರ್ಯ ಮಾಡ್ತಾ ಇದ್ದು ಚೆನ್ನೈ ಕಡೆ 1.5 ಕೋಟಿ ತೆಗೆದುಕೊಂಡು ಹೋಗಿರುವ ಶಂಕೆ ಇದೆ. ಹೀಗಾಗಿ ಆಂಧ್ರ ಮತ್ತು ತಮಿಳುನಾಡಲ್ಲಿ ತನಿಖಾ ತಂಡಗಳು ಬೀಡುಬಿಟ್ಟಿದ್ದಾವೆ. ಈಗಾಗಲೇ ಚೆನ್ನೈನಲ್ಲಿರುವಂತಹ ಓರ್ವನನ್ನ ಪೊಲೀಸರು ವಶಕ್ಕೆ ಪಡೆದಿರುವ ಮಾಹಿತಿ ಸಿಕ್ಕಿದ್ದು ತನಿಖೆ ಮುಂದುವರೆದಿದೆ. ಇನ್ನು ರಾಬರಿ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ರಾಮದಾಸ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಜಿ ಸೈನಿಕ ಆಗಿರುವ ರಾಮದಾಸ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ರಾಮದಾಸ್ ಜೊತೆಗೆ ಮಕ್ಕಳು ಕೂಡ ರಾಬರಿಯಲ್ಲಿ ಭಾಗಿಯಾಗಿರುವ ಅನುಮಾನ ಇದ್ದು ಸದ್ಯ ರಾಮದಾಸ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. 7 ಕೋಟಿ ರಾಬರಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಅಣ್ಣಪ್ಪ ನೇತೃತ್ವದಲ್ಲಿಯೇ ಪ್ಲಾನ್ ನಡೆದಿತ್ತು. ಸಿಎಂಎಸ್ನ ಮಾಜಿ ಸಿಬ್ಬಂದಿ ಝೇವಿಯರ್ ಜೊತೆ ಸೇರಿ ಕಾನ್ಸ್ಟೇಬಲ್ ಅಣ್ಣಪ್ಪ ರಾಬರಿಗೆ ಸ್ಕೆಚ್ ಹಾಕಿದ್ದಾರೆ. ಅಣ್ಣಪ್ಪನನ್ನ ಕ್ರೈಮ್ ಬೀಟ್ನಿಂದ ತೆಗೆದು ಹೊಯ್ಸಳಕ್ಕೆ ಹಾಕಲಾಗಿತ್ತು. ಕೆಲಸವಿಲ್ಲದೆ ಇಬ್ಬರೂ ಸೇರಿ ದಿನ ಮೀಟಿಂಗ್ ಮಾಡ್ತಾ ಇದ್ರು. ಬಳಿಕ ಬಾಣಸವಾಡಿಯ ಹುಡುಗರನ್ನ ಕರೆಸಿ ಇಬ್ಬರು ಕೂಡ ಪ್ಲಾನ್ ರೆಡಿ ಮಾಡಿದ್ರು. ಸದ್ಯ ಝೇವಿಯರ್ ಮತ್ತು ಅಣ್ಣಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ವಿಚಾರಣೆಗೆ ಒಳಗಾಗಿರುವಂತಹ ಅಣ್ಣಪ್ಪ ಕಳೆದ ಕೆಲ ವರ್ಷಗಳಿಂದ ಇಂತಹದ್ದೇ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ಕುಂಬಳಗೋಡು ಠಾಣಾ ವ್ಯಾಪ್ತಿಯಲ್ಲಿ ಸಣ್ಣದಾಗಿ ರಾಬರಿ ಮಾಡಿಸಿದ ಅಣ್ಣಪ್ಪ ಇದೇ ಕೇಸ್ನಲ್ಲಿ ಕೆಲ ದಿನ ಜೈಲಿಗೂ ಹೋಗಿ ಬಂದಿದ್ದ. ನಂತರ ಎಂಜಿ ರೋಡ್ ಬಳಿ ಕ್ರಿಕೆಟ್ ಬುಕ್ಗಳಿಗೂ ಕೂಡ ಬೆದರಿಕೆಯನ್ನ ಹಾಕಿದ್ದ. ಜೈಲಿಗೆ ಹೋದಾಗ ಅಲ್ಲಿರುವಂತಹ ಒಂದಷ್ಟು ಹುಡುಗರನ್ನ ಪರಿಚಯ ಮಾಡಿಕೊಂಡು ರಾಬರಿ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ. ಪಾಕಿಸ್ತಾನ ಪರ ಗೂಢಾಚರ್ಯ ಮಾಡ್ತಾ ಇದ್ದ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಮಲ್ಪೆಯ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶ ಮೂಲದ ರೋಹಿತ್ ಸಂತ್ರಿ ಅನ್ನೋರನ್ನ ಬಂಧಿಸಲಾಗಿದೆ. ಸುಷ್ಮಾ ಮರಿನ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಗುತ್ತಿಗೆ ಮೇಲೆ ಕೆಲಸಕ್ಕಿದ್ರು. ನೌಕಾಪಡೆಗೆ ಟಗ್ ನಿರ್ಮಿಸಿ ಕೊಡುವ ಸಂಸ್ಥೆಯ ನೌಕರರಾಗಿದ್ದರು. ಕಳೆದ 1.5 ವರ್ಷದಿಂದ ಗೌಪ್ಯ ಮಾಹಿತಿ ರವಾನೆ ಮಾಡ್ತಾ ಇದ್ರು. ಹಡಗುಗಳ ಗೌಪ್ಯ ಪಟ್ಟಿ, ಗೌಪ್ಯ ಮಾಹಿತಿಯನ್ನು ವಾಟ್ಸಪ್ ಮಾಡ್ತಿದ್ರು. ಹಣ ಸಂಪಾದನೆಗಾಗಿ ಮಾಹಿತಿ ರವಾನೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಸದ್ಯ ಶಿಪ್ಯಾರ್ಡ್ ಸಿಇಒ ನೀಡಿದ ದೂರಿನ ಆಧಾರದ ಮೇಲೆ ಬಂಧನ ಮಾಡಲಾಗಿದೆ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ರಕ್ಷಿತಾ ವಿರುದ್ಧ ಸುದೀಪ್ ಗರಂ ಆಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ. ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಎನ್ನುವವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾಗೆ ಪಿತ್ತ ನೆತ್ತಿಗೇರಲಿದೆ ಎಂಬ ಪದ ಬಳಸಿ ಸುದೀಪ್ ನಿಂದಿಸಿದ್ದಾರೆ. ಇಂತಹ ಪದ ಬಳಸಿದ್ದು ಎಷ್ಟು ಸರಿ, ಜೊತೆಗೆ ಅಶ್ವಿನಿ ಗೌಡ ಸ್ಲಮ್ ಎಂಬ ಪದವನ್ನ ಕೂಡ ಬಳಸಿದ್ದಾರೆ ಅಂತ ಇಬ್ಬರ ವಿರುದ್ಧ ಕೂಡ ದೂರು ನೀಡಿದ್ದಾರೆ. ವಿಧಾನಸೌಧದ ಮುಂಭಾಗ ನೇಪಾಳಿ ಗ್ಯಾಂಗ್ ಹೊಡೆದಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಮಂದಿ ನೇಪಾಳಿ ಯುವಕರನ್ನ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ. ಯುವತಿ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡು ಗಲಾಟೆ ಮಾಡಿಕೊಂಡಿರೋದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಡಿಸೆಂಬರ್ 12ಕ್ಕೆ ರಿಲೀಸ್ ಆಗಬೇಕಾಗಿದ್ದ ಡೆವಿಲ್ ಸಿನಿಮಾ ಒಂದು ದಿನ ಮುಂಚಿತವಾಗಿಯೇ ಥಿಯೇಟರ್ಗೆ ಕಾಲಿಡ್ತಾ ಇದೆ. ಡಿಸೆಂಬರ್ 11ಕ್ಕೆ ರಾಜ್ಯದಾದ್ಯಂತ ತೆರೆಗೆ ಬರೋಕೆ ಸಜ್ಜಾಗಿದೆ. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಡೆವಿಲ್ ತಂಡವು ಒಂದು ದಿನ ಮುಂಚಿತವಾಗಿಯೇ ಡೆವಿಲ್ ಸಿನಿಮಾ ಬಿಡುಗಡೆಗೆ ಮುಂದಾಗಿದ್ದು ಫ್ಯಾನ್ಸ್ ದಿಲ್ ಖುಷಿಯಾಗಿದ್ದಾರೆ. ಡೆವಿಲ್ ಚಿತ್ರದ ಬಿಡುಗಡೆ ದಿನ ಸಮೀಪಿಸ್ತಾ ಇದ್ದಂತೆ ಮತ್ತೆ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಭಿಮಾನಿಗಳಿಗೆ ದರ್ಶನ್ ಸಂದೇಶವನ್ನ ತಲುಪಿಸಿದ ನಂತರ ಗುವಾಹಟಿಗೆ ತೆರಳಿದ್ದಾರೆ. ಡೆವಿಲ್ ಚಿತ್ರ ಸುಸೂತ್ರವಾಗಿ ಬಿಡುಗಡೆಯಾಗಲು ಕಾಮಾಖ್ಯ ದೇವಿಯ ದರ್ಶನವನ್ನ ಪಡೆದಿದ್ದಾರೆ.
ಬೆಳಗಾವಿಯಲ್ಲಿ ಇವತ್ತಿನಿಂದ 3 ದಿನ ನ್ಯೂಸ್ 18 ಕರುನಾಡ ಹಬ್ಬ ನಡೆಯಲಿದೆ. ಶ್ರೀನಗರದ ಪಾಲಿಕೆ ಆಟದ ಮೈದಾನದಲ್ಲಿ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಶಾಸಕ ಆಸಿಫ್ ಸೈಟ್, ಮೇಯರ್ ಮಂಗೇಶ ಪವಾರ್ ಚಾಲನೆ ಕೊಡಲಿದ್ದಾರೆ. ಈ ವೇಳೆ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಡುಗೆ ಸ್ಪರ್ಧೆ, ಭಜನಾ ಸ್ಪರ್ಧೆ, ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ. ಭಾರತದ ಮಹಿಳಾ ತಂಡದ ಉಪನಾಯಕಿ ಮತ್ತು ಆರ್ಸಿಬಿಯ ನೆಚ್ಚಿನ ಆಟಗಾರ್ತಿ ಸ್ಮೃತಿ ಮಂದಾನ ನವೆಂಬರ್ 23ರಂದು ಸಪ್ತಪದಿ ತುಳಿಯಲಿದ್ದಾರೆ. ಸಂಗೀತ ಸಂಯೋಜಕ, ಚಿತ್ರ ನಿರ್ಮಾಪಕ ಪಲಾಶ್ ಮುಚ್ಚಾಲ್ ಅವರನ್ನ ವಿವಾಹವಾಗಲಿದ್ದಾರೆ. ಈಗಾಗಲೇ ವಿವಾಹಕ್ಕೆ ಪೂರ್ವ ತಯಾರಿಗಳು ನಡೀತಾ ಇದೆ. ಇದರ ಮಧ್ಯೆಯೇ ವಿಶ್ವಕಪ್ ಫೈನಲ್ ಪಂದ್ಯ ಗೆದ್ದ ನವಿ ಮುಂಬೈ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಪಲಾಶ್ ಮುಚ್ಚಾಲ್ ಸ್ಮೃತಿ ಮಂದನಾಗೆ ಪ್ರಪೋಸ್ ಮಾಡಿ ರಿಂಗ್ ತೊಡಿಸಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸಹಭಾಗಿತ್ವದೊಂದಿಗೆ ಜಾಗತಿಕ ಸ್ವಯಂ ಸೇವಾ ಸಂಸ್ಥೆ ವೈಡ್ ವೈಡ್ ನೆಟ್ವರ್ಕ್ ಫಾರ್ ಬ್ಲಡ್ ಆ್ಯಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಯೋಜಿಸಿರುವ ಸೆಲ್ ಥೆರಪಿ WBMT ವಿಚಾರ ಸಂಕಿರಣ ಬೆಂಗಳೂರು 2025 ನಡೆಯಿತು. ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತು ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ವಿಚಾರ ಸಂಕಿರಣ ಇತ್ತು. ಸೆಲ್ ಥೆರಪಿ, ಮೂಳೆ ಮಚ್ಚೆ ಪ್ರತಿರೋಪಣ ಮತ್ತು CAR-T ಚಿಕಿತ್ಸೆಗಳ ಭವಿಷ್ಯದ ಕುರಿತು ಈ ಜಾಗತಿಕ ವೈಜ್ಞಾನಿಕ ಸಮ್ಮೇಳನದಲ್ಲಿ ಚರ್ಚೆಗಳು ನಡೆದವು. ಅಮೆರಿಕ, ಯುರೋಪ್, UK, ಜಪಾನ್, ಬ್ರೆಜಿಲ್, ಆಸ್ಟ್ರೇಲಿಯಾ ಮತ್ತು ಭಾರತ ಸೇರಿದ ವಿವಿಧ ರಾಷ್ಟ್ರಗಳಿಂದ ಆಗಮಿಸಿರುವ ಖ್ಯಾತ ವೈದ್ಯರು, ವಿಜ್ಞಾನಿಗಳು ಮತ್ತು ಸಂಶೋಧಕರು ಪಾಲ್ಗೊಂಡಿದ್ದರು. ಮುಂದಿನ ಪೀಳಿಗೆಯ ಸೆಲ್ ಥೆರಪಿ ವಿಧಾನಗಳ ಬಗ್ಗೆ ನವೀನ ಸಂವಾದ ಮತ್ತು ಸಹಕಾರವನ್ನು ಉತ್ತೇಜಿಸಲು ಕೇಂದ್ರೀಕರಿಸಿದೆ. ಹೊಸದಾಗಿ ಬಂದಿರೋ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಹೊಸದಾದ ಆವಿಷ್ಕಾರ ಆಗಿದೆ. ಹೊಸದಾಗಿ ಬರ್ತಾ ಇರುವಂತ ಒಂದು ಸೈನ್ಸ್ ವರ್ಲ್ಡ್ ವೈಡ್ ಡಿಫರೆಂಟ್ ಕಂಟ್ರೀಸ್ ಇವರು ಬಂದಿದ್ದಾರೆ ಎಕ್ಸ್ಪರ್ಟ್ಸ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ 11 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ.